ಕಾಡಿನಲ್ಲಿ ಇರಬೇಕು ಹುಲಿ, ಸಂಸತ್ನಲ್ಲಿ ಇರಬೇಕು ಉತ್ತರ ಕನ್ನಡದ ಹುಲಿ. ಅನಂತ್ ಕುಮಾರ್ ಹೆಗಡೆ ಸ್ಪರ್ಧೆಗೆ ಹೆಚ್ಚಿದ ಕಾರ್ಯಕರ್ತರ ಆಗ್ರಹ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿಯ ಸಂಸದರೆಲ್ಲರೂ ಕಳೆದ ಒಂದು ವಾರದಿಂದ ಹೆಚ್ಚು ಕಡಿಮೆ ಒಂದಷ್ಟು ಸುದ್ದಿಯಲ್ಲಿರ್ತಾವ್ರೆ. ಎಸ್ಪೆಷಲಿ ಉತ್ತರ ಕನ್ನಡದ ಸಂಸದರಾಗಿರುವಂಥ ಅನಂತ್ ಕುಮಾರ್ ಹೆಗಡೆ ಅವರು ಸ್ವಲ್ಪ ಜಾಸ್ತಿನೇ ಕಾಣಿಸ್ಕೊತಾವ್ರೆ. ಮೇಲಿಂದ ಮೇಲೆ ಕಾರ್ಯಕರ್ತರು ಅನಂತ್ ಕುಮಾರ್ ಹೆಗಡೆ ಅವ್ರ ಮನೆ ಹತ್ರ ಒಯ್ತಾವ್ರಂತೆ. ಆ ಮೂಲಕ ನೀವು ಮತ್ತೆ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಕೇಳ್ತಾವ್ರಂತೆ. ಕಾರ್ಯಕರ್ತರು ಕಳೆದ 5 ವರ್ಷದಿಂದ ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರಂತೂ ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲೂ ಸತತವಾಗಿ 6 ಬಾರಿ ಗೆದ್ದಂಥ ಉತ್ತರ ಕನ್ನಡ ಲೋಕಸಭಾ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಸಭಾ ಕ್ಷೇತ್ರದ ಅನಂತ್ ಕುಮಾರ್ ಅವರು ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ. ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳ ಮೂಲಕ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡು ಕುಂತ್ಕೊಂಡ ಮೇಲೆ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಡಲ್ವಂತೆ, ಅಥವಾ ಅನಂತ್ ಕುಮಾರ್ ಹೆಗಡೆ ಅವರ ಚುನಾವಣೆಗೆ ನಿಲ್ಲಲ್ವಂತೆ. ಬರೀ ಇವೇ ಚರ್ಚೆ. 2019ರಲ್ಲೂ ನಾನು ಇದನ್ನೇ ಕೇಳಿದ್ದೆ. ಕಡೆಗೆ ಅವ್ರಿಗೆ ಟಿಕೆಟ್ ಕೊಟ್ಟರು, ಅವ್ರು ಗೆದ್ಕೊಂಡ್ರು. ಇದೀಗ 7ನೇ ಬಾರಿಗೆ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆ ಆಯ್ತೀನಿ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಆದರೆ ಅನಂತ್ ಕುಮಾರ್ ಹೆಗಡೆ ಅವ್ರು ಏನು ಮಾಡ್ತಾರೆ? ಇತ್ತೀಚೆಗಷ್ಟೇ ಮೊನ್ನೆ ಹೇಳಿದರು, ಕಾರ್ಯಕರ್ತರ ಅಭಿಪ್ರಾಯವನ್ನು ತಳ್ಳಿ ಹಾಕೋಕೆ ನಾನು ಮೂರ್ಖನಲ್ಲ ಅಂತ. ಆದರೆ ಇದೀಗ ಹೇಳೋರೆ, ನಾನೇ ಮತ್ತೆ ಸ್ಪರ್ಧಿಸಿದರೆ ದೇವರೂ ಒಪ್ಪಲ್ಲ ಅಂತ. ಒಂದು ವೇಳೆ ತಪ್ಪು ಸ್ಪರ್ಧಿಸ್ಬಿಟ್ರೆ ಏನು ಹೇಳ್ಬೇಕಪ್ಪ? ಈ ಡೈಲಾಗ್ನ ನೆನ್ಪಿಟ್ಕೋಬೇಕು. ನಾನೇ ಮತ್ತೆ ಸ್ಪರ್ಧಿಸಿದರೆ ದೇವರೂ ಒಪ್ಪಲ್ಲ ಅಂದರೆ ಅನಂತ್ ಕುಮಾರ್ ಹೆಗಡೆ ಅವ್ರು ಚುನಾವಣೆ ನಿಂತ್ಕೊಳ್ಳಲ್ವಾ? ಒಂದಷ್ಟು ಜನ ಅಮರಣ ಅಂತ ಉಪವಾಸ ಮಾಡ್ಬಿಡ್ತೀವಿ, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅಂತ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ಕೊಂಡವ್ರೆ. ಅಣ್ಣ ನೀವೇ ನಿಂತ್ಕೋಬೇಕು ಅಂತ ಜೈಕಾರ ಹಾಕವ್ರೆ. ಒಂದಷ್ಟು ಜನ ಮಾತಾಡ್ತಾ ಅಂತೂ ಏನಪ್ಪ, ಹುಲಿ ಯಾವತ್ತು ಕಾಡಲ್ಲಿರಬೇಕು, ಉತ್ತರ ಕನ್ನಡದ ಹುಲಿ ಸಂಸತ್ ಭವನದಲ್ಲಿರಬೇಕು ಅಂತ ಹೇಳೋರೆ. ಹುಲಿ ಇಷ್ಟು ದಿನ ಎಲ್ಲೋಗಿತ್ತು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಉತ್ತರ ಕನ್ನಡದಲ್ಲಿ ಏನು ಬರೋ 8 ವಿಧಾನಸಭಾ ಕ್ಷೇತ್ರಗಳು ಆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾವಲ್ಲ, ಅಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹುಲಿ ಎಲ್ಲೋಗಿತ್ತು ಅಂತಲೇ ಗೊತ್ತಿಲ್ಲ. ಒಂದು ಸಲ ಹುಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಶಾಸಕರ ಜೊತೆ ಕಾಣಿಸ್ಕೊತು, ಸತೀಶ್ ಸೈಲ್ ಅವ್ರ ಜೊತೆ. ಇನ್ನೊಂದು ಸಲ ಹುಲಿ ಕಾಣಿಸ್ಕೊಂಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಎಲ್ಲ ಹುಬ್ಬಳ್ಳಿಯಿಂದ ವಿಮಾನ ಹತ್ತಿದಾಗ. ಅದಾದಮೇಲೆ ನೀಟಾಗಿ ಕಾಣಿಸ್ಕೊತವ್ರು ಇವಾಗ. ಹೀಗಾಗಿ ಒಟ್ನಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರು ಹೇಳ್ತಿರೋದು, ನಾನೇ ಮತ್ತೆ ಸ್ಪರ್ಧಿಸಿದರೆ ದೇವರು ಒಪ್ಪಲ್ಲ ಅಂತ. ಹಂಗನ್ಬಿಟ್ಟು ಜಿಲ್ಲೆಯಲ್ಲಿ ಯೋಗ್ಯರು ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ, ಇನ್ನೂ ಸಮಯ ಇದೆ ನೋಡೋಣ ಅಲ್ಲ ಅಂದ್ಬಿಟ್ಟು ಅಲ್ಲೊಂದು ಪಾಸ್ ಕೊಟ್ಟುಬಿಟ್ಟವ್ರೆ. ಇನ್ನೂ ಸಮಯವಿದೆ ನೋಡೋಣ ಅಂದರೆ, ದೇವರು ಒಪ್ಪಿಲ್ಲ ಅಂದರೂ ನೋಡೋಣ, ಬೇಕಾದ್ರೆ ಹೈಕಮಾಂಡ್ ಒಪ್ಪರು ನಾನು ನಿಂತ್ಕೋತೀನಿ ಅಂತ. ಇದು ದೇಶದ ರಾಜ್ಯದ ರಾಜಕೀಯ ವ್ಯವಸ್ಥೆ. ಸುಮ್ಮನೆ ಇಲ್ಲ ಅನ್ನೋದು, ಆಮೇಲೆ ಹೈಕಮಾಂಡ್ ಹೇಳಿದ್ರೆ ನೋಡೋಣ ಅನ್ನೋದು. ಡೈರೆಕ್ಟಾಗಿ ನಾನೇ ನಿಂತ್ಕೋತೀನಿ ಅಂದರೆ ಎಷ್ಟು ಸಲ ನೀನೇ ನಿಂತ್ಕೋತೀಯ, ಬೇರೆಯವ್ರು ನಿಂತ್ಕೊಳ್ಳೋದು ಬೇಡವ ಅಂತ ಜನ ಕೇಳ್ತಾರೆ ಅಂತ ಅವ್ರಿಗೂ ಮನಸ್ಸಲ್ಲಿರುತ್ತೆ. ಹಂಗನ್ಬಿಟ್ಟು ಸಾಕು ಅಂತ ನಿಂತ್ಕೊಳ್ಳೋಕ್ಕೆ ಹಿಂದೆ ಸರಿಯೋಕ್ಕೆಲ್ಲ ಸದಾನಂದ ಗೌಡ್ರು ಅಲ್ವಲ್ಲ. ಸದಾನಂದ ಗೌಡ್ರನ್ನ ಸಾಕು ನಂಗೆ ಚುನಾವಣೆ ಅಂತ ಹಿಂದೆ ಸರಿದ್ರು. ಜಗದೀಶ್ ಶೆಟ್ಟರ್ ಅವ್ರಿಗೆ ಸಾಕು ನಿಮ್ಮದು ಅಂತ ಹೇಳಿದ್ರು, ಅವ್ರು ಕೇಳಲಿಲ್ಲ, ಕಾಂಗ್ರೆಸ್ಗೆ ಹೋಗ್ಬಿಟ್ಟು ನಿಂತ್ಕೊಂಡ್ರು. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವ್ರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ವೀಕ್ಷಕರೇ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಾರೆ. ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು ಅಂತೇಳಿ, ಅದು ಅನಂತ್ ಕುಮಾರ್ ಹೆಗಡೆ ಅವರೋ ಅಥವಾ ಇನ್ಯಾರೋ ಮತ್ತೊಬ್ಬರು, ಬಟ್ ನಿಮ್ಮ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. CBC exam scanner books. ಹಾಗಾದ್ರೆ exam scanner ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.
ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.